ಸ್ತ್ರೀಶಕ್ತಿ ಚಾನಲ್ಗೆ ಸ್ವಾಗತ. ಈಗಂದು ಶತ್ರುವಿನ ಸ್ತಂಭನ ಮಾಡೋದು, ಶತ್ರುಗಳನ್ನ ಸ್ತಂಭನ ಮಾಡೋದು ಹೇಗೆ, ಏನು? ಶತ್ರುಗಳಿಂದ ನಮಗೆ ನಾನಾ ವಿಧದ ತೊಂದರೆಗಳು ಆಗ್ತಾ ಇರ್ತವೆ. ಶತ್ರುಗಳು ನಮ್ಮನ್ನು ಪದೇ ಪದೇ ಕಷ್ಟ ಕೊಡ್ತಾನೇ ಇರ್ತಾರೆ, ಪದೇ ಪದೇ ಮಾಟ ಮಂತ್ರ ಮಾಡ್ತಾ ಇರ್ತಾರೆ, ಪದೇ ಪದೇ ನಮಗೆ ನೋವು ಕೊಡ್ತಾ ಇರ್ತಾರೆ, ಮನೆಯಲ್ಲಿ ನಾನಾ ವಿಧದ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಸ್ತಂಭನ ಮಾಡಿಬಿಟ್ರಿ ಅಂದರೆ ಮನುಷ್ಯರಿಗೆ ಏನು ಬುದ್ಧಿನೇ ಅವ್ರಿಗೆ ಓಡೋದಿಲ್ಲ. ಈಗ ಎಷ್ಟೋ ಜನಗಳಿಗೆ ಇದೇ ರೀತಿ ಮಾಡಿ ಅವ್ರಿಗೆ ಯಾವ ಕೆಲಸ ಕಾರ್ಯಗಳೇ ಆಗದಂಗೆ ಮಾಡಿಬಿಟ್ಟಿರ್ತಾರೆ. ಮುಂದಕ್ಕೆ ಹೋಗಿ ಪರಿಹಾರ ಮಾಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ, ಜ್ಞಾನ ಇರೋದಿಲ್ಲ. ಹೋಗಬೇಕು, ಯಾರಿಗೋ ನಮ್ಮ ಮನೇಲಿ ಹಿಂಗೆ ಆಗ್ತಾಯಿದೆ ಅಂತ ಎದ್ದೊಳ್ತಾರೆ, ಹೋಗೋಕ್ಕೆ ಆಗಲ್ಲ. ಅಡಚಣೆಗಳು, ಯಾವ ಕೆಲಸಗಳು ಆಗಲ್ಲ, ಏನು ಮುಟ್ಟಿದ್ರೂ ಅವ್ರ ಕಾರ್ಯ ಜಯ ಇಲ್ಲ. ಬರೀ ಎಲ್ಲಿ ಹೋದ್ರೂ ಸುತ್ತಾಟ, ಬರೀ ದುಡ್ಡು ವೆಚ್ಚ, ದುಡ್ಡುಗಳು ದುಡ್ಡುಗಳು ಸೇರೋದಿಲ್ಲ, ಬಂದಂಥ ದುಡ್ಡುಗಳು ಮಾಯ ಆಗ್ತವೆ. ಈ ರೀತಿಯಾದಂಥ ಸ್ತಂಭನಗಳು ಮಾಡಿಬಿಡ್ತಾರೆ. ಆ ಸ್ತಂಭನಗಳು ಮಾಡಿದಾಗ ನಾವು ಸ್ತಂಭನ ಆಗಿ ಯಾವ ಕೆಲಸ ಕಾರ್ಯಗಳ ಮೇಲೂ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಯಾವಾಗೂ ಸುತ್ತಿ ಹೋಗಿ ಮಲ್ಕೊಳ್ಳೋದು, ಕುತ್ಕೊಳ್ಳೋದು, ಬರೀ ಇದೇ ಆಗೋಗ್ಬಿಡುತ್ತೆ. ಆ ರೀತಿಯಾದಂಥ ಇದು ಒಂದು ಸ್ತಂಭನ ಮಂತ್ರ. ಆದರೆ ಸ್ತಂಭನ ಮಂತ್ರನ ಹೇಳ್ಬೇಕಾಗಿದ್ರೆ ನ್ಯಾಯ ಧರ್ಮ ಇದ್ದು ಮಾಡಿ. ಸುಮ್ಮನೆ ಒಳ್ಳೆಯವ್ರಿಗೆಲ್ಲ ಮಾಡಿ ಅವ್ರಿಗೆ ಮನೆಗೆ ಅವ್ರ ಬುದ್ಧಿನ ಸ್ತಂಭನ ಮಾಡೋಕ್ಕೆ ಹೋಗಬೇಡಿ. ಅವ್ರ ಕೆಲಸ ಕಾರ್ಯಗಳಲ್ಲೂ ಉದ್ಯೋಗದಲ್ಲಿ ಅವರು ಮುಂದೆ ಅಭಿವೃದ್ಧಿ ಆಗದಂಗೆ ಆಗೋಗ್ಬಿಡ್ತಾರೆ. ಅದರಿಂದ ಏನಕ್ಕೆ ಇದೆಲ್ಲ ನಾವು ಹೇಳ್ತಾ ಇದ್ದೀನಿ, ನೀವು ಹೇಳ್ಬೋದು, ಇದನ್ನು ಹೇಳ್ಬಾರ್ದಾಗಿತ್ತು ಆದರೆ ಇಂಥವೆಲ್ಲ ನಿಮ್ಮ ಶತ್ರುಗಳೇ ರಿಯಲ್ ಆಗಿ ಶತ್ರುಗಳು ಇರ್ತಾರೆ. ಶತ್ರುಗಳು ಒಳ್ಳೆಯವ್ರನ್ನ ತುಂಬ ಕಷ್ಟ ಕೊಟ್ಟು ಅವ್ರನ್ನ ಸ್ತಂಭನ ಮಾಡಿಬಿಟ್ಟು ಅವ್ರಿಗೆ ಏನು ಅಂದರೆ ಏನು ದಾರಿನೇ ಸಿಗಲ್ಲ ಅನ್ನೋ ಥರದಲ್ಲಿ ಇರ್ತಾರೆ. ಇನ್ನೇನು ಮುಗಿದೋಯ್ತಪ್ಪ ಅನ್ನೋ ಪರಿಸ್ಥಿತಿನಲ್ಲಿದ್ದಾಗ ದೇವರು ಅವ್ರಿಗೊಂದು ದಾರಿ ತೋರಿಸ್ತಾರೆ. ಆವಾಗ ಈ ಶತ್ರುಗಳು ಅಂದರೆ ಕೆಟ್ಟ ಶತ್ರುಗಳು ಇರ್ತಾರೆ, ಅವ್ರ ಜೀವನೇ ಪೂರ್ತಿಯಾಗಿ ತುಳಿದು ಬಿಡಬೇಕು, ಅವ್ರ ಮನೆಯೇ ಸರ್ವನಾಶ ಮಾಡಿಬಿಡಬೇಕು, ಮನೆ ಮಕ್ಕಳನ್ನೆಲ್ಲ ನಿರ್ಮೂಲ ಮಾಡಿಬಿಡಬೇಕು, ಓದೋವಂಥ ಮಕ್ಕಳನ್ನ ಅವ್ರನ್ನ ಸ್ತಂಭನ ಮಾಡಿ ಅವ್ರ ಬುದ್ಧಿ ಕೆಡಿಸಿ ಅವ್ರನ್ನ ಇನ್ನೊಬ್ಬರ ಕಡೆ ಹೋಗೋಂಗೆ ಮಾಡಿಬಿಡ್ತಾರೆ. ಒಳ್ಳೆಯ ಮಕ್ಕಳನ್ನ ಬುದ್ಧಿ ಸ್ತಂಭನ ಮಾಡಿಬಿಡ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಿರೋ ಕೆಲಸದಲ್ಲಿ ಅವರಿಗೆ ಕೆಲಸಕ್ಕೆ ಹೋಗ್ದಂಗೆ ಸ್ತಂಭನ ಮಾಡಿಬಿಡ್ತಾರೆ. ಇವು ವಿಧವಾದಂಥ ಸ್ತಂಭನಗಳಿದ್ದಾವೆ. ಆ ಸ್ತಂಭನಗಳನ್ನ ನಿಮಗೆ ಮಾಡ್ತಿರೋರಿಗೆ ನೀವು ಮಾಡೋದ್ರಿಂದ ತಪ್ಪೇನಿಲ್ಲ. ಸುಮ್ಮನೆ ಒಳ್ಳೆಯವರಿಗೆ ದ್ವೇಷದಿಂದ ಕೋಪದಿಂದ ಮಾಡೋಕ್ಕೆ ಹೋಗಬೇಡಿ. ನ್ಯಾಯ ಧರ್ಮವಾಗಿದ್ದರೆ ನೀವು ಮಾಡ್ಕೊಳ್ಳಿ, ನಿಮ್ಮ ಬದುಕನ್ನು ನೀವು ಕಾಪಾಡ್ಕೊಳ್ಳಿ. ನಿಮಗೆ ಯಾರು ಶತ್ರುಗಳಾಗಿರ್ತಾರೋ ಆ ಶತ್ರುಗಳನ್ನ ನೀವು ಸ್ತಂಭನ ಮಾಡಿ, ನಿಮ್ಮಿಂದ ಅವ್ರನ್ನ ಸ್ತಂಭನ ಮಾಡಿ ದೂರ ಮಾಡಿ. ನೋಡಿ, ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಒಳ್ಳೊಳ್ಳೆ ವಿಧವಾದಂಥ ಶತ್ರುಗಳನ್ನ ಯಾವ ರೀತಿಯಾಗಿ ಉಚ್ಚಾಟನೆ ಮಾಡಬೇಕು, ಶತ್ರುಗಳನ್ನ ಯಾವ ರೀತಿ ಸ್ತಂಭನ ಮಾಡಬೇಕು, ಶತ್ರುಗಳನ್ನ ಯಾವ ರೀತಿ ವಶೀಕರಣ ಮಾಡ್ಕೋಬೇಕು, ಶತ್ರುಗಳನ್ನ ಯಾವ ರೀತಿ ಸ್ತಂಭನ ಮಾಡ್ಕೋಬೇಕು ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಿದ್ದೀನಿ. ಅದನ್ನು ಒಳ್ಳೆಯದಕ್ಕೆ ತಗೊಳ್ಳಿ, ಕೆಟ್ಟದನ್ನು ದೂರ ಮಾಡ್ಕೊಳ್ಳಿ. ನಾನು ಇವಾಗ ನಿಮ್ಗೆ ಹೇಳ್ತಿರೋದು ಇದು ಮಂತ್ರ ಇದೆ, ಮಂತ್ರ ಹೇಳಿದ್ದೀನಿ. ಶತ್ರು ಹೆಸರನ್ನ ಹೇಳ್ಕೊಂಡು ಮಂತ್ರನ ಜಪ ಮಾಡಬೇಕು. ಇದನ್ನು ಮತ್ತು ಸರ್ವ ಜನಗಳನ್ನೂ ಸಮ್ಮುಖಂ ಅಂದರೆ ಸರ್ವ ಜನಗಳನ್ನೂ ಸ್ತಂಭನ ಮಾಡ್ಬೋದು. ಅಂದರೆ ನಿಮ್ಮ ಶತ್ರುಗಳು ಎಷ್ಟು ಜನಗಳಿರ್ತಾರೋ ಅಷ್ಟು ಜನಗಳನ್ನ ಹೆಸ್ರು ಹೇಳೋಕ್ಕಾಗೋದಿಲ್ಲ, ಆದರೆ ಆ ಶತ್ರುಗಳೆಲ್ಲ ಸಮ್ಮುಖಂ ಅಂತ ಹೇಳಬೇಕು. ಈಗ ಇಲ್ಲ ಒಂದು ವ್ಯಕ್ತಿ ಅಂದರೆ ಅವ್ರ ಹೆಸರು ಹೇಳ್ಕೊಂಡು ಈ ಮಂತ್ರನ ಜಪ ಮಾಡಬೇಕು. ಈ ರೀತಿಯಾಗಿ ಜಪ ಮಾಡಿ ಈ ಯಂತ್ರನ 108 ಸತಿ ಒಳ್ಳೆಯ ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ನೀವು 1000 ಹೇಳ್ಕೊಂಡ್ರೆ ಮಂತ್ರ ಚೆನ್ನಾಗಿ ಸಿದ್ಧಿ ಆಗುತ್ತೆ. ಕಾರ್ಯ ಮಾಡುವಾಗ 108 ಸತಿ ಹೇಳ್ಕೋಬೇಕು. ಹೇಳ್ಕೊಂಡು ಹೀಗೆ ನೀವು ಈ ಯಂತ್ರನ ಬರಿಬೇಕು. ಯಂತ್ರನ ಬರೆದು ಇದನ್ನು ಅದೇ ಹೇಳಿದ್ನಲ್ಲ, ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ನೀವು ಯಂತ್ರನ ಬರೆಯೋಕ್ಕೆ ಸಿದ್ಧಿ ಮಾಡ್ಕೋಬೇಕು. ಮಂತ್ರನೂ ಕೂಡ ಅದೇ ರೀತಿಯಾಗಿ ಸಿದ್ಧಿ ಮಾಡ್ಕೊಂಡಿರಬೇಕು. 1000 ಸತಿ ಹೇಳ್ಬಿಟ್ಟು ಕಾರ್ಯ ಮಾಡುವಾಗ 108 ಸತಿ ಹೇಳ್ಕೋಬೇಕು. ಯಂತ್ರ ಬರೆದುಬಿಟ್ಟು ಇದಕ್ಕೆ ಒಂದು ತಾಮ್ರ ತಗಡು ತಗೋಬೇಕು. ತಾಮ್ರ ತಗಡಿನಲ್ಲಿ ಈ ಯಂತ್ರ ಬರೆದುಬಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ 3 ದಿನಗಳ ಕಾಲ ಇದಕ್ಕೆ ನೀವು ಹಳದಿ ಹೂಗಳಿಂದ ಪೂಜಿಸಬೇಕು. ಇದನ್ನು ಹಳದಿ ಹೂಗಳಿಂದ ಪೂಜಿಸಿ
ಇದನ್ನು ಪ್ರತಿದಿನ 108 ಬಾರಿ ಮಂತ್ರ ಹೇಳ್ತಾ ಇರಬೇಕು. 108 ಸಾರಿ ಮಂತ್ರನ ಜಪಿಸ್ತಿರಬೇಕು. ಮತ್ತು ಇದನ್ನು ಅದೇ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ಶತ್ರು ಏನೇ ಮಾಡಿದ್ರೂ ಕೂಡ ಅವರು ತಲೆ ಕೆಳಗೆ ಮಾಡ್ತಾರೆ. ನೀವು ನಿಮ್ಮ ಶತ್ರು ನಿಮಗೆ ಎಷ್ಟೇ ಸ್ತಂಭನ ಮಾಡಿದರೂ ಕೂಡ ಅವರು ನಿಮ್ಮನ್ನು ಅದು ನಿಮಗೆ ಮತ್ತೆ ಮಾಡೋಕ್ಕೆ ಬರೋದಿಲ್ಲ. ಸ್ತಂಭನ ಮತ್ತೆ ಯಾವತ್ತೂ ನಿಮಗೆ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಸ್ತಂಭನ ಆಗುತ್ತೆ. ಇದು ಯಂತ್ರನ ನೀವು 3 ದಿನ ಕಾಲ ಇದನ್ನು ಪೂಜಿಸ್ಬೇಕು. ನೀವು 3 ದಿನಗಳ ಕಾಲ ಪೂಜಿಸ್ತಾ ಇರಬೇಕು. 108 ಬಾರಿ ಜಪಿಸ್ತಾ ಇರಬೇಕು. ಮತ್ತು ಇದನ್ನು 3 ದಿನ ಕಾಲ ಹಳದಿ ಹೂಗಳಿಂದ ಮತ್ತು ಹೂಗಳಿಂದ ಪರಿಮಳ ಇಟ್ಟು ಪೂಜೆ ಮಾಡಿ ಯಂತ್ರನ ಇದನ್ನು ಏನು ಮಾಡಬೇಕು, 3 ದಿನ ಎಲ್ಲ ಆದ ನಂತರ ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ನೈವೇದ್ಯ ಇಟ್ಟು ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟಾದ ನಂತರ 3 ದಿನ ಆದ ನಂತರ ಇದನ್ನು ನೀವು ಸಂಜೆ ಕಾಲದಲ್ಲಿ ತಗೊಂಡೋಗಿ ಇದನ್ನು ಸುತ್ತಕೊಂಡು ಇದಕ್ಕೆಲ್ಲ ಯಂತ್ರದ ಆಕಾರ ಮಾಡಿಕೊಂಡು ಯಂತ್ರನ ಮಾಡಿಕೊಂಡು ಇದನ್ನು ತಗೊಂಡೋಗಿ ಸಾಯಂಕಾಲದಲ್ಲಿ ಸೂರ್ಯ ಮುಳುಗಿದ ಮೇಲೆ ನೀವು ತಗೊಂಡೋಗಿ ಹಾವಿನ ಹುತ್ತದಲ್ಲಿ ಹಾಕಬೇಕು. ಹಾವಿನ ಹುತ್ತದ ಬಾಯಿಯಲ್ಲಿ ಹಾಕಬೇಕು. ಒಳಗೆ ಹಾಕಿದಾಗ ಅದು ಸ್ತಂಭನವಾಗುತ್ತೆ. ಆವಾಗ ನೀವೇನು ಮಾಡಬೇಕು, ಒಂದು ಕಲ್ಲನ್ನ ಅದ್ರ ಮೇಲೆ ಆ ಹುತ್ತದ ಬಾಯಿ ಇರುತ್ತಲ್ಲ ಅದ್ರ ಮೇಲೆ ಒಂದು ಕಲ್ಲು ಇಡಬೇಕು. ಅಂದರೆ ಒಳಗೆ ಬಿದ್ದೋಗಬಾರ್ದು ಅದು ಕಲ್ಲು. ಆಮೇಲೆ ಕಲ್ಲು ಬಿದ್ದರೆ ಅದೊಂದು ದೋಷ ಆಗುತ್ತೆ. ಹಾವೇನ ಇದ್ದರೆ ಹಾವಿಗೆ ಏಟಾಗುತ್ತೆ. ಅದರಿಂದ ನೀವು ಆ ಕಲ್ಲು ಒಳಗೆ ಬೀಳಂಗೆ ಹಾಕಬಾರ್ದು. ಇದು ಮಾತ್ರ ಒಳಗೆ ಹೋಗಬೇಕು. ಒಳಗೆ ಹೋದ್ಮೇಲೆ ಅದ್ರ ಮೇಲೆ ಒಂದು ಕಲ್ಲು ಮುಚ್ಚಬೇಕು. ಯಾಕೆ ಕಲ್ಲು ಮುಚ್ಚೋದು ಅಂದರೆ ನಿಮ್ಮ ಶತ್ರುಗಳ ಬಾಯಿ ಕಟ್ಟು. ಹುತ್ತದಲ್ಲಿ ಇರೋದನ್ನು ತೆಗಿಯೋಕ್ಕೆ ಯಾರಿಂದ ಸಾಧ್ಯವಾಗಲ್ಲ. ಅದರಿಂದ ಹುತ್ತದಲ್ಲಿರೋದು ಮಶಾಣದಲ್ಲಿ ಉಣೋದು ಯಾರಿಂದನೂ ತೆಗಿಯೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಹುತ್ತದಲ್ಲಿ ಹಾಕ್ಬಿಟ್ರಿ ಅಂದರೆ ನಿಮ್ಮ ಶತ್ರು ಬಾಯಿ ಬಂದಾಗಿ ಅವರು ಸ್ತಂಭನ ಆಗಿಬಿಡ್ತಾರೆ. ಇದರಿಂದ ಶತ್ರುಗಳನ್ನ ಬಾಯಿ ಕಟ್ಟಾಗ್ತೈತೆ. ಆಮೇಲೆ ನೀವು ಹೇಳಿದಂಗೆ ಅವರು ಹೇಳೋದಿಲ್ಲ. ಯಾರ್ಯಾರಿಗೆ ಮಾಡಬೇಕು ಇದನ್ನು ಅಂದರೆ ಮನೆಯಲ್ಲಿ ಸದಾ ಗಂಡ ಅವರು ಒಬ್ಬರು ಶತ್ರುಗಳೇ. ಯಾವಾಗೂ ನಿಮ್ಮನ್ನು ಕುಡಿದು ಬಂದೋ ಇಲ್ಲ ನಿಮ್ಮ ಮೇಲೆ ಅನುಮಾನ ಬಂದೋ ಹೊಡೆಯೋದು ಬಡಿಯೋದು ಜಗಳ ಆಡೋದು, ನಿಮ್ಮ ಮೇಲೆ ಅನುಮಾನ ಪಡೋದು, ಏನೋ ಮಾಡಿಕೊಂಡು ಅವರು ನಿಮ್ಮ ಮೇಲೆ ಅನುಮಾನ ಪಡೋದೋ ಬೇರೊಂದೋ ಇನ್ನೊಂದೋ ಸದಾ ನಿಮ್ಮನ್ನು ಹೊಡೆಯೋದು ಬಡಿಯೋದು ಮಾಡ್ತಾ ಇರ್ತಾರೆ. ಅವರಿಗೆ ಈ ಸ್ತಂಭನ ಮಾಡ್ಬೋದು. ಮಕ್ಕಳು ನೀವು ಹೇಳಿದ ಮಾತು ಕೇಳುತ್ತಿರಲ್ಲ. ಅವರು ಕೂಡ ನಿಮ್ಮ ತಂದೆ ತಾಯಿಗಳು ತುಂಬ ಹಿಂಸೆ ಕೊಡ್ತಿರ್ತಾರೆ. ಅವ್ರಿಗೆ ಇದು ಮಾಡ್ಬೋದು. ಮತ್ತು ಒಂದು ಸ್ತ್ರೀ ನಿಮ್ಮ ಪುರುಷನ್ನ ಸಹವಾಸ ಮಾಡಿರ್ತಾರೆ. ಅಂಥ ಸ್ತ್ರೀಗೆ ಸ್ತಂಭನ ಮಾಡ್ಬೋದು. ಮತ್ತು ನಿಮ್ಮ ಹೆಂಡತಿ ಇನ್ನೊಬ್ಬರು ಪುರುಷನ ಜೊತೆಯಲ್ಲಿ ಇರ್ತಾಳೆ, ಅವನಿಗೆ ಸ್ತಂಭನ ಮಾಡಬಹುದು. ಈ ರೀತಿ ಉಚ್ಚಾಟನೆ ಮಾಡಿ ಸ್ತಂಭನ ಮಾಡಿದ್ರಿ ಅಂದರೆ ಅವರು ಇನ್ನು ಯಾವ ಜನ್ಮಾಂತರಕ್ಕೂ ನಿಮ್ಮ ಕಡೆ ಬರೋದಿಲ್ಲ. ಅವ್ರನ್ನ ಉಚ್ಚಾಟನೆಯನ್ನು ಮಾಡಬೇಕು, ಸ್ತಂಭನೂ ಮಾಡಬೇಕು. ಇದನ್ನು ಮಾಡಿದಾಗ ಅವರು ನಿಮ್ಮ ಕಾಲಕ್ಕೆ ಯಾವತ್ತೂ ನಿಮಗೆ ಕಡೆ ಬರೋದಿಲ್ಲ. ಮುಂಚಿತವಾಗಿ ಸ್ತಂಭನ ಮಾಡಿ. ಸ್ತಂಭನ ಮಾಡಿದ್ರೆ ಅವ್ರ ಬುದ್ಧಿ ಬಾಯಿ ಸ್ತಂಭನ ಆಗೋಗುತ್ತೆ. ಆವಾಗ ನಿಮಗೆ ಅವರು ಮತ್ತೆ ಬೇರೆ ಬೇರೆ ತಪ್ಪುಗಳು ಮಾಡೋಕ್ಕೆ ಬರಲ್ಲ. ಅದರಿಂದ ಇವ್ರನ್ನ ನೀವು ಕಾಪಾಡ್ಕೊಳ್ಳೋಕ್ಕೆ ಎಲ್ಲಿ ಬೇರೆ ಶತ್ರುಗಳಿರೋದಿಲ್ಲ, ಮನೇಲೇ ಶತ್ರುಗಳಿರ್ತಾರೆ. ಈಗ ಎಷ್ಟೋ ಜನ ಸಂಸಾರಗಳಲ್ಲಿ ತುಂಬ ಗಂಡ ಹೆಂಡತಿ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ. ಅವ್ರಿಗೆ ಮಾಡ್ಕೊಳ್ಳಿ, ಮತ್ತು ಬೇರೆ ಶತ್ರುಗಳಿಗೆ ಮಾಡ್ಕೊಳ್ಳಿ. ಇಂತಹ ಶತ್ರುಗಳು ಯಾರಿದ್ದಾರೋ ಅವ್ರಿಗೆ ಮಾಡ್ಕೊಳ್ಳಿ. ಬಾಯಿ ಸ್ತಂಭನ ಆಗುತ್ತೆ. ಮತ್ತು ಸ್ತಂಭನ ಆಗಿ ಮತ್ತು ಉಚ್ಚಾಟನೆಯೂ ಮಾಡಬೇಕು. ಅವ್ರನ್ನ ಓಡಿಸ್ಬೇಕು ಅಂದರೆ ಉಚ್ಚಾಟನೆ ಮಾಡಬೇಕು. ಸ್ತಂಭನ ಮಾಡಿದ್ರೆ ನಿಮಗೆ ನಿಮ್ಮ ಸುದ್ದಿಗೆ ಯಾರೂ ಬರೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಯಂತ್ರ ಇದು. ಇದನ್ನು ತಗೊಂಡೋಗಿ ಹುತ್ತಕ್ಕೆ ಹಾಕಿದ್ರಿ ಅಂದರೆ ಆವತ್ತಿನಿಂದ ಅವ್ರ ಬಾಯಿ ಬಂದಾಗೋಗ್ಬಿಡುತ್ತೆ. ಯಾವ ಜನ್ಮದಲ್ಲೂ ನಿಮ್ಮ ಸವಾಸಕ್ಕೆ ಬರಲ್ಲ. ಅದರಿಂದ ಇಂಥವೆಲ್ಲ ನಾನು ತಿಳಿಸ್ತಿದ್ದೀನಿ. ಯಂತ್ರ ಮಂತ್ರ ಎರಡೂ ಇದೆ. ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟನ ನೀವೇ ಕಾಪಾಡ್ಕೊಳ್ಳಿ. ನಿಮ್ಮ ದಾರಿ ನೀವೇ ಹುಡ್ಕೊಳ್ಳಿ. ಇದರಿಂದ ನಿಮಗೆ ಕಷ್ಟ ಎಷ್ಟೋ ಪರಿಹಾರ ಆಗಿ ನಿಮ್ಮ ಸುಖ ಜೀವನ ನಿಮ್ಮ ಮನೆಯಲ್ಲಿ ನಡೀತೈತೆ. ಶತ್ರುಗಳೆಲ್ಲ ಸ್ತಂಭನವಾಗೋದು ಅಂದಾಗ ನೀವು ಸುಖ ಜೀವಿಗಳಾಗಿ ಮತ್ತೆ ಮುಂದೆ ಜೀವನ ಮಾಡ್ಬೋದು. ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇಂಥ ಮಂತ್ರ ಯಂತ್ರಗಳು ಕೊಡ್ತಾಯಿದ್ದೀನಿ. ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.